2026 ಮಾರ್ಚ್ ರಾಮನವಮಿ ಯಾವ ದಿನ ಬಂದಿದೆ? ಯಾವ ಸಮಯಕ್ಕೆ ಪೂಜೆ ಮಾಡಬೇಕು? ರಾಮನವಮಿ ದಿನ ರಾಮನಿಗೆ ಯಾವ ನೈವೇದ್ಯವನ್ನು ಅರ್ಪಿಸಬೇಕು? ಯಾವ ಮಂತ್ರವನ್ನು ಪಠಿಸಬೇಕು? ಎಲ್ಲವನ್ನೂ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಕೊನೆವರೆಗೂ ವಿಡಿಯೋ ನೋಡಿ. ಚೈತ್ರ ಮಾಸ ಶುಕ್ಲ ಪಕ್ಷ ರಾಮನವಮಿ ತಿಥಿ ಶುರುವಾಗುವುದು ಮಾರ್ಚ್ 26ನೇ ತಾರೀಕು ಗುರುವಾರ ಬೆಳಗ್ಗೆ 11:49 ಆರಂಭವಾಗಿ ಮರುದಿನ ಬೆಳಗ್ಗೆ 10:07 ಮುಕ್ತಾಯವಾಗುತ್ತದೆ. ನಾವು ರಾಮನವಮಿ ಯಾವ ದಿನ ಆಚರಣೆ ಮಾಡಬೇಕು ಅನ್ನೋದಾದರೆ, ರಾಮನವಮಿ ಗುರುವಾರ ಆಚರಣೆ ಮಾಡಬೇಕಾ? ಶುಕ್ರವಾರ ಆಚರಣೆ ಮಾಡಬೇಕಾ? ರಾಮನವಮಿ ಆಚರಣೆ ನೋಡೋಣ. ರಾಮನವಮಿ ಆಚರಣೆ ನಾವು 27ನೇ ತಾರೀಕು ಶುಕ್ರವಾರನೇ ಯಾಕೆ ಆಚರಣೆ ಮಾಡಬೇಕೆಂದರೆ, ನಾವು ಸೂರ್ಯೋದಯ ಸಮಯವನ್ನು ಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತದೆ. ಅದೇ ದಿನ ನಾವು ರಾಮನವಮಿ ಆಚರಣೆ ಮಾಡಬೇಕಾಗುತ್ತದೆ. ಇನ್ನೊಂದು ಮಾಹಿತಿ ಏನೆಂದರೆ, ಪುನರ್ವಸು ನಕ್ಷತ್ರದಲ್ಲಿ ನಾವು ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು. ಪುನರ್ವಸು ನಕ್ಷತ್ರ ಯಾವ ಸಮಯದಲ್ಲಿ ಆರಂಭವಾಗುತ್ತದೆ? 26ನೇ ತಾರೀಕು ಗುರುವಾರ ಸಾಯಂಕಾಲ 4:19 ಆರಂಭವಾಗಿ ಮರುದಿನ 27ನೇ ತಾರೀಕು ಮಧ್ಯಾಹ್ನ 3:25 ಮುಕ್ತಾಯವಾಗುತ್ತದೆ. ಹಾಗಾಗಿ ನಾವು ರಾಮನವಮಿ ಗುರುವಾರ ಆಚರಣೆ ಮಾಡೋಕ್ಕಿಂತ ಶುಕ್ರವಾರ ಆಚರಣೆ ಮಾಡುವುದು ತುಂಬಾ ಒಳ್ಳೆಯದು. ರಾಮನವಮಿ ದಿನ ಮಾಡುವ ಪೂಜೆ ವಿಧಾನ: ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ, ಶುದ್ಧವಾದ ಬಟ್ಟೆ ಧರಿಸಿ, ಮನೆಯನ್ನು ಸ್ವಚ್ಛಗೊಳಿಸಿ, ಶುದ್ಧ ಮನಸ್ಸು, ಶುದ್ಧ ಸ್ಥಳ, ದೇವರ ಮನೆ ಸ್ವಚ್ಛ ಮಾಡಿಕೊಂಡು, ಶ್ರೀರಾಮನ ಫೋಟೋ ಅಥವಾ ವಿಗ್ರಹವನ್ನು ಇಟ್ಟು, ಸಾಧ್ಯವಾದರೆ ಸೀತಾ, ರಾಮ, ಲಕ್ಷ್ಮಣ 3 ಜನ ಇರುವ ಫೋಟೋವನ್ನು ಇಟ್ಟರೂ ಇನ್ನೂ ಶುಭ. ಶ್ರೀರಾಮನ ಫೋಟೋಕ್ಕೆ ಗಂಧವನ್ನು ಹಚ್ಚಬೇಕು, ಹೂಗಳನ್ನು ಅರ್ಪಿಸಬೇಕು, ತುಳಸಿ ದಳವನ್ನು ಅರ್ಪಿಸಬೇಕು. ತುಳಸಿ ದಳ ರಾಮನಿಗೆ ಅತ್ಯಂತ ಪ್ರಿಯವಾದದ್ದು. ತುಪ್ಪದ ದೀಪವನ್ನು ಹಚ್ಚಬೇಕು, ಧೂಪ ಹಚ್ಚಬೇಕು. ದೀಪ ಹಚ್ಚಿದರೆ ನಿಮ್ಮ ಜೀವನದ ಅಂಧಕಾರವನ್ನು ದೂರ ಮಾಡುವ ಸಂಕೇತ. ಶ್ರೀರಾಮನಿಗೆ ಯಾವ ನೈವೇದ್ಯವನ್ನು ಅರ್ಪಿಸಬೇಕು? ಬೆಲ್ಲದಿಂದ ಮಾಡಿರೋ ಪಾನಕ ಅಥವಾ ಪಾಯಸ, ಕೋಸಂಬರಿ, ಲಡ್ಡು, ಪಂಚಾಮೃತ ಇದರಲ್ಲಿ ಯಾವುದಾದರೂ 2 ಪ್ರಸಾದವನ್ನು ಶ್ರೀರಾಮನಿಗೆ ಅರ್ಪಿಸಬೇಕು. ರಾಮನವಮಿ ದಿನ ಶ್ರೀರಾಮನಿಗೆ ಪಠಿಸಬೇಕಾದ ಮಂತ್ರಗಳು: ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಈ ಮಂತ್ರವನ್ನು 108 ಬಾರಿ ಅಥವಾ 21 ಬಾರಿಯಾದರೂ ಪಠಿಸಬೇಕು. ರಾಮನವಮಿ ಯಾವ ದಿನ ಬಂದಿದೆ? ಯಾವ ಸಮಯಕ್ಕೆ ಪೂಜೆ ಮಾಡಬೇಕು? ರಾಮನಿಗೆ ವಿಶೇಷವಾದ ನೈವೇದ್ಯ ಮಾಡುವುದು? ಯಾವ ಮಂತ್ರವನ್ನು ಪಠಿಸಬೇಕು? ಎಲ್ಲವನ್ನೂ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ. ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ.